ನಮಸ್ತೆ ಗೆಳೆಯರೆ. ಚಿತ್ರನಟಿ ಹರ್ಷವರ್ಧಿನಿ ರನ್ಯಾ ರಾವ್ ಚಿನ್ನದ ಕಳ್ಳ ಸಾಗಾಣಿಕೆ ಆರೋಪದ ಮೇಲೆ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾರೆ. ಚಿನ್ನದ ಕಳ್ಳ ಸಾಗಾಣಿಕೆ ಅನ್ನೋದೇನು ನಮ್ಮ ದೇಶಕ್ಕೆ ಹೊಸತಲ್ಲ. ಅದರಲ್ಲೂ ಪಕ್ಕದ ಕೇರಳದಲ್ಲಿ ಆಗಾಗ್ಗೆ ಕಳ್ಳ ಸಾಗಾಣಿಕೆಯಿಂದಾಗಿ ಕೆಲವರು ಬಂಧಿತರಾಗೋ ಸುದ್ದಿ ಬರ್ತಾನೆ ಇರುತ್ತೆ. ಆದ್ರೆ ನಟಿ ರನ್ಯಾ ರಾವ್ ಅವರ ಪ್ರಕರಣದಲ್ಲಿ ಕರ್ನಾಟಕ ಸರ್ಕಾರದ ಇಬ್ಬರು ಸಚಿವರು ಕೂಡ ಇದ್ದಾರೆ ಅನ್ನೋ ಸುದ್ದಿ ದೊಡ್ಡ ವಿವಾದ ಆಗಿದೆ. ಜೊತೆಗೆ ಕಾಂಗ್ರೆಸ್ ನಾಯಕರು ಅಥವಾ ರನ್ಯಾ ರಾವ್ ಅವರ ಗಂಡನೇ ಈ ಸೀಕ್ರೆಟ್ ಅನ್ನ ತನಿಖಾ ಅಧಿಕಾರಿಗಳಿಗೆ ಹೇಳಿ ಫಿಟ್ಟಿಂಗ್ ಇಟ್ಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಗಾದೆ ಇದೆ. ಆದ್ರೆ ಇಲ್ಲಿ ಗಂಡ ಹೆಂಡತಿ ಜಗಳ ಚಿನ್ನದ ಸ್ಮಗ್ಲಿಂಗ್ ಬಯಲಾಗೋ ತನಕ ಅಂತ ಆಗಿದೆ. ಈ ಎಲ್ಲವನ್ನ ಈಗ ವಿವರವಾಗಿ ನೋಡೋಣ. ಚಿಕ್ಕಮಗಳೂರಿನವರಾದ ರನ್ಯಾ ರಾವ್ ಓದಿದ್ದು ಸೆಕೆಂಡ್ PUC ತನಕ ಮಾತ್ರ. ಇವರು ರಿಯಲ್ ಎಸ್ಟೇಟ್ ಉದ್ಯಮಿ KS ಹೆಗ್ದೇಶ್ ಎಂಬುವರ ಮಗಳು. ರನ್ಯಾ ಅವರ ತಾಯಿ ಚಿಕ್ಕಮಗಳೂರಿನ ಕಾಫಿ ಪ್ಲಾಂಟರ್ ಆಗಿದ್ದಾರೆ. ಯಾವುದೋ ಕೌಟುಂಬಿಕ ಕಲಹದ ಕಾರಣದಿಂದಾಗಿ ರನ್ಯಾ ಅವರ ತಾಯಿ ಹೆಗ್ದೇಶ್ಗೆ ಡಿವೋರ್ಸ್ ನೀಡ್ತಾರೆ. ನಂತರ ಪೊಲೀಸ್ ಅಧಿಕಾರಿ DGP K ರಾಮಚಂದ್ರ ರಾವ್ ಅವರನ್ನ ವಿವಾಹ ಆದ್ರು. ರಾಮಚಂದ್ರ ರಾವ್ಗೂ ಇದು ಎರಡನೇ ಮದುವೆ. ಹೀಗಾಗಿ ರನ್ಯಾ ರಾವ್ ಅವರಿಗೆ ಹಿರಿಯ ಪೊಲೀಸ್ ಅಧಿಕಾರಿಯ ನಂಟು ಸಿಗುತ್ತೆ. ಅಂದ್ರೆ ರಾಮಚಂದ್ರ ರಾವ್ ರನ್ಯಾ ಅವರ ಮಲತಂದೆ. ಬಹುಶಃ ಇದರಿಂದಾಗಿಯೇ ರನ್ಯಾ ರಾವ್ಗೆ ಚಿತ್ರರಂಗಕ್ಕೆ ಪ್ರವೇಶ ಮಾಡೋದು ಕೂಡ ಸುಲಭ ಆಯಿತು. ಕನ್ನಡದ ಪಟಾಕಿ, ಮಾಣಿಕ್ಯ ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಆಕ್ಟ್ ಮಾಡೋ ಅವಕಾಶ ಅವರಿಗೆ ಸಿಕ್ತು. ಇಲ್ಲಿ ನೀವು ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರ ಹಿನ್ನೆಲೆ ಕೂಡ ತಿಳ್ಕೋಬೇಕು. DGP K ರಾಮಚಂದ್ರ ರಾವ್ ಮೂಲತಃ ಆಂಧ್ರ ಪ್ರದೇಶದವರು. ಕರ್ನಾಟಕ ಕೇಡರ್ನ IPS ಅಧಿಕಾರಿ. ಈ ಹಿಂದೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ನಿಗಮ ಲಿಮಿಟೆಡ್ನ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಂದ್ರೆ ADGP ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಂದ್ರೆ MD ಆಗಿ ಸೇವೆ ಸಲ್ಲಿಸ್ತಾ ಇದ್ರು. 2023ರಲ್ಲಿ ಇವರನ್ನ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ಲಿಮಿಟೆಡ್ನ DGP ಮತ್ತು ಅಧ್ಯಕ್ಷ ಮತ್ತು MD ಆಗಿ ಬಡ್ತಿ ಕೊಟ್ಟರು. 2014ರಲ್ಲಿ ಅವರು ದಕ್ಷಿಣ ವಲಯದ IGP ಆಗಿದ್ರು. ಆಗ ಯಾವುದೋ ಕೇಸ್ನಲ್ಲಿ 2,20,00,000 ರೂಪಾಯಿ ಹಣ ಜಪ್ತಿಯಾಗಿರುತ್ತೆ. ಅದನ್ನ ರಾಮಚಂದ್ರ ರಾವ್ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಬಂದಿತ್ತು. ಇದೇ ಪ್ರಕರಣದಲ್ಲಿ ರಾಮಚಂದ್ರ ರಾವ್ ಅವರನ್ನ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಆದರೆ CID ತನಿಖೆಯಲ್ಲಿ ಈ ಆರೋಪ ಸಾಬೀತು ಆಗಲಿಲ್ಲ. ಇಂತಹ ಅಧಿಕಾರಿಯ ಮಲಮಗಳಾದ ರನ್ಯಾ ರಾವ್ಗೆ ಬಹಳ ಸುಲಭವಾಗಿ ರಾಜಕಾರಣಿಗಳು ಹತ್ತಿರವಾಗಿದ್ರು. ಸಿನಿಮಾದಲ್ಲಿ ಕೂಡ ಅವಕಾಶ ಸಿಕ್ತು. 2014ರಲ್ಲಿ ಸುದೀಪ್ ಜೊತೆಗಿನ ಮಾಣಿಕ್ಯ ಚಿತ್ರ, 2015ರಲ್ಲಿ ತಮಿಳಿನ ವಾಘ, 2017ರಲ್ಲಿ ಗಣೇಶ್ ಜೊತೆಗೆ ಪಟಾಕಿ ಚಿತ್ರದಲ್ಲಿ ನಟನೆ ಮಾಡಿದ್ರು. ಬಹುಶಃ ಸಿನಿಮಾ ರಂಗ ಬೋರಾಗಿತ್ತೋ ಏನೋ, ರನ್ಯಾ ಚಿನ್ನದ ಸ್ಮಗ್ಲಿಂಗ್ ಮಾಡೋಕೆ ಶುರು ಮಾಡಿದ್ರು. ಚಿನ್ನದ ಬಿಸ್ಕೆಟ್ಗಳನ್ನ ಬಟ್ಟೆಯೊಳಗೆ ಬಚ್ಚಿಟ್ಟುಕೊಂಡು ಏರ್ಪೋರ್ಟ್ನಿಂದ ಹೊರಗಡೆ ಬರ್ತಾ ಇದ್ರು. ಹಾಗಾದ್ರೆ ಏರ್ಪೋರ್ಟ್ನಲ್ಲಿ ಚೆಕ್ ಮಾಡ್ತಾ ಇರ್ಲಿಲ್ವಾ? ಚೆಕ್ಕಿಂಗ್ ಇರುತ್ತೆ, ಆದ್ರೆ ನಾನು ಪೊಲೀಸ್ ಅಧಿಕಾರಿಯ ಮಗಳು, ನಂಗೆಲ್ಲ ಯಾಕೆ ಚೆಕ್ಕಿಂಗ್ ಅಂತ ಇನ್ಫ್ಲೂಯೆನ್ಸ್ನ ಬಳಸ್ತಾ ಇದ್ರು. ಆದ್ರೆ ಈ ಬಾರಿ ಸಿಕ್ಕಿ ಹಾಕೊಂಡಿದ್ದಾರೆ. ಇದಕ್ಕೆ ಕಾರಣ ಗಂಡನೇ ಕೊಟ್ಟ ಸುಳಿವು. ರನ್ಯಾ ರಾವ್ ಮಾರ್ಚ್ 4ರಂದು ಚಿನ್ನದ ಕಳ್ಳ ಸಾಗಾಣಿಕೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ. ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಥವಾ DRI ಇದು ಕೇಂದ್ರ ಸರ್ಕಾರದ ತೆರಿಗೆ ಇಲಾಖೆಯಡಿಯ ಒಂದು ಸಂಸ್ಥೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ರನ್ಯಾ ಬರ್ತಾ ಇದ್ದಾರೆ. ದುಬೈನಿಂದ ಚಿನ್ನವನ್ನ ತರ್ತಾ ಇದ್ದಾರೆ ಅನ್ನೋ ಮಾಹಿತಿ ದೆಹಲಿಯ DRI ಅಧಿಕಾರಿಗಳಿಗೆ ಗೊತ್ತಾಗುತ್ತೆ. ಆ ಖಚಿತವಾದ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳು ದೆಹಲಿಯಿಂದ ಬೆಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಬಂದು ಮುಂಚೆನೆ ಕಾಯ್ತಾ ಇದ್ರು. ರನ್ಯಾ ಬಂದ ಕೂಡಲೇ ಬಾಡಿ ಚೆಕ್ ಮಾಡಿದಾಗ ಚಿನ್ನ ಸಿಕ್ಕಿದೆ. ಆಕೆ ಟಿಶ್ಯೂ ಪೇಪರ್ ಮತ್ತು ಬ್ಯಾಂಡೇಜ್ ಬಳಸಿಕೊಂಡು 14 kgಯಷ್ಟು ಅಂದ್ರೆ 17 ಚಿನ್ನದ ಬಿಸ್ಕೆಟ್ಗಳನ್ನ ಬಟ್ಟೆಯ ಒಳಗೆ ಅಂಟಿಸಿಕೊಂಡಿದ್ರು. ಇದರ ಮೌಲ್ಯ ಸುಮಾರು 17 ಕೋಟಿ ರೂಪಾಯಿ. ಅವರ ಮನೆಗೂ ಅಧಿಕಾರಿಗಳು ರೈಡ್ ಮಾಡಿ ಅಲ್ಲೂ 2 kg ಚಿನ್ನ ಸಿಕ್ಕಿದೆ. ರನ್ಯಾ ರಾವ್ ಕಳೆದ 15 ದಿನಗಳಲ್ಲಿ 4 ಸಲ ಗಲ್ಫ್ ಕಂಟ್ರೀಸ್ಗೆ ಹೋಗಿ ಬಂದಿದ್ದಾರೆ. ಆಗೆಲ್ಲ ಹಿರಿಯ ಅಧಿಕಾರಿಗಳು ಬಳಸುವ ಅಫಿಷಿಯಲ್ ಪ್ರೋಟೋಕಾಲ್ ಬಳಸಿ ತಪಾಸಣೆಯಿಂದ ತಪ್ಪಿಸ್ಕೊಂಡಿದ್ದಾರೆ. ಈ ಫೆಸಿಲಿಟಿ ಆಕೆಗೆ ಬಂದಿರೋದು ತಂದೆ ರಾಮಚಂದ್ರ ರಾವ್ ಅವರಿಂದಾನೆ ಅನ್ನೋದನ್ನ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಹಾಗಾದ್ರೆ ದೆಹಲಿಯಲ್ಲಿ ಕೂತಿದ್ದ DRI ಅಧಿಕಾರಿಗಳಿಗೆ ದುಬೈನಿಂದ ಬರ್ತಾ ಇದ್ದ ರನ್ಯಾ ಹತ್ರ ಚಿನ್ನ ಇದೆ ಅನ್ನೋದು ಗೊತ್ತಾಗಿದ್ದು ಹೇಗೆ? ಇದರ ಹಿಂದೆನೇ ಇರೋದು ಗಂಡ ಹೆಂಡತಿ ಜಗಳ. ರನ್ಯಾ ರಾವ್ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಅಂತ 2024ರ ಫೆಬ್ರವರಿಯಲ್ಲಿ ಕಾಡಿಗೆ ಹೋದಾಗ ಬೆಳಗಾವಿ ಜಿಲ್ಲೆಯ ಆರ್ಕಿಟೆಕ್ಟ್ ಜತಿನ್ ಹುಕ್ಕೇರಿ ಅವರ ಪರಿಚಯ ಆಗಿ ಲವ್ ಆಗಿತ್ತು. ಇದೇ ವರ್ಷದ ನವೆಂಬರ್ನಲ್ಲಿ ಮದುವೆನೂ ಆಯ್ತು. ಮದುವೆ ಆದ್ಮೇಲೆ ರನ್ಯಾ ಸ್ಮಗ್ಲಿಂಗ್ ಮಾಡ್ತಾಳೆ ಅನ್ನೋದು ಜತಿನ್ಗೆ ಗೊತ್ತಾಗಿ ಬಹಳ ಗಲಾಟೆ ಆಯ್ತು. ಆದ್ರೂ ರನ್ಯಾ ಗಂಡನ ಮಾತು ಕೇಳಲಿಲ್ಲ. ಅದಕ್ಕೆ ಜತಿನ್ಗೆ ಸಿಟ್ಟು ಬಂದು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ 2 ತಿಂಗಳಿಂದ ಸಪರೇಟ್ ಆಗಿ ಬೇರೆ ಮನೆಯಲ್ಲಿ ಇರೋಕೆ ಶುರು ಮಾಡಿದ್ರು.
ಈ ಕಡೆ ರನ್ಯಾ ತನ್ನಷ್ಟಕ್ಕೆ ತಾನು ಸ್ಮಗ್ಲಿಂಗ್ ನ ಕಂಟಿನ್ಯೂ ಮಾಡಿದ್ಲು. ಈ ನಡುವೆ ರನ್ಯಾ ಅವರ ತಂದೆ ಹೆಗ್ದೇಶ್ ಮತ್ತು ಮಲತಂದೆ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಜತಿನ್ ಹತ್ರ ಬಂದು ಡಿವೋರ್ಸ್ ಕೊಡಬೇಡ ಅಂತ ಸಂಧಾನ ಮಾಡೋಕೆ ಟ್ರೈ ಮಾಡಿದ್ರು. ಆದರೂ ಜತಿನ್ ಅದನ್ನ ಕೇಳಲಿಲ್ಲ. ಆಗ ಅವನಿಗೆ ಹೆದರಿಸೋಕೆ ಇಬ್ರು ಕೂಡ ಪ್ರಯತ್ನ ಮಾಡಿದ್ರು. ಅವರು ಅಂದುಕೊಂಡಂತೆಯೇ ನಿಜವಾಗಿಯೂ ಹೆದರಿಕೊಂಡ ಜತಿನ್ ಸ್ವಲ್ಪ ದಿನ ಸುಮ್ಮನೆ ಇದ್ರು. ನಂತರ ಕೋಪದಿಂದ DRI ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನನ್ನ ಹೆಂಡತಿ ರನ್ಯಾ ಹೀಗೆಲ್ಲ ಮಾಡ್ತಾ ಇದ್ದಾಳೆ ಅಂತ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು. ಗಂಡ ಹೆಂಡತಿ ಜಗಳದಿಂದ ಅಂತೂ ಒಂದು ಒಳ್ಳೆ ಕೆಲಸ ಆಗಿದ್ದು ಇದೇ ಮೊದಲು ಇರ್ಬೇಕೇನೋ. ರನ್ಯಾಳನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿದಾಗ ಆಕೆ ಯಾರಿಗೋ ಕಾಲ್ ಮಾಡೋಕೆ ಟ್ರೈ ಮಾಡ್ತಾರೆ. ಅದು ಕರ್ನಾಟಕದ ಒಬ್ಬ ಸಚಿವರ ಫೋನ್ ನಂಬರ್ ಅನ್ನೋದು ಗೊತ್ತಾಗಿದೆ. ಜೊತೆಗೆ ಇನ್ನೂ ಒಬ್ಬ ಸಚಿವರು ಸಹಾಯ ಮಾಡ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಆ ಇಬ್ಬರು ಸಚಿವರು ಯಾರು ಅನ್ನೋ ಮಾಹಿತಿ ಮಾತ್ರ ಇನ್ನೂ ನಿಗೂಢ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.